ನೀವೆತ್ತಲಾದರೂ ಯೋಚನೆ ಮಾಡಿದ್ದೀರಾ? ನಿಮ್ಮ ಜೇಬಲ್ಲಿಟ್ಟಿರೋ ಒಂದು ನೋಟು ಮಳೆಯಲ್ಲಿ ನೆನೆದು ಹೋದ್ರೂ, ತಿಂಗಳುಗಟ್ಟಲೆ ಜೇಬಲ್ಲೇ ಬಿದ್ದಿದ್ರು, ನೂರಾರು ಸಲ ಮಡಚಿದ್ರು, ಸಾವಿರಾರು ಜನರ ಕೈ ಬದಲಾಗ್ಟಿವಿಟಿ ಆದ್ರೂ ಇನ್ನು ಹೊಸ ನೋಟಿನ ತರಾನೇ ಕಾಣಿಸುತ್ತೆ ಅಲ್ವಾ? ಕೇಳೋಕೆ ಒಂಥರ ಅಚ್ಚರಿ ಅನ್ಸುತ್ತೆ ಅಲ್ವಾ? ಆದ್ರೆ ಜಗತ್ತಿನ ಎಷ್ಟೋ ದೇಶಗಳಲ್ಲಿ ಇಂಥ ನೋಟುಗಳು ಆಲ್ರೆಡಿ ಚಲಾವಣೆಯಲ್ಲಿವೆ. ಇನ್ಮುಂದೆ ನಮ್ಮ ಭಾರತದಲ್ಲೂ ಸಹ ಪಾಲಿಮರ್ ಅಂದ್ರೆ ಈ ಪ್ಲಾಸ್ಟಿಕ್ ನೋಟುಗಳನ್ನ ತರೋಕೆ ರೆಡಿಯಾಗ್ತಿದ್ದಾರೆ. ಆದರೆ ಇಲ್ಲಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಪ್ಲಾಸ್ಟಿಕ್ ನೋಟುಗಳು ಅಸಲಿಗೆ ತಯಾರಾಗೋದು ಹೆಂಗೆ? ಇವು ನಿಜವಾಗ್ಲೂ ಪ್ಲಾಸ್ಟಿಕ್ ಇಂದಾನೇ ಮಾಡ್ತಾರಾ? ಇದ್ರಲ್ಲಿ ಸೆಕ್ಯೂರಿಟಿ ಹೆಂಗೆ ಸೇರಿಸ್ತಾರೆ? ಬರೀ ಒಂದು ಸಾಧಾರಣ ಪಾಲಿಮರ್ ಶೀಟ್ ಹೆಂಗೆ ಕೋಟ್ಯಂತರ ಜನರ ಎಕಾನಮಿಯ ಭಾಗ ಆಗಿಬಿಡುತ್ತೆ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ಲಾಸ್ಟಿಕ್ ನೋಟಿನ ಕಂಪ್ಲೀಟ್ ಫ್ಯಾಕ್ಟರಿ ಜರ್ನಿಯನ್ನ ನೋಡೋಣ. ಕಚ್ಚಾ ಮಾಲಿನಿಂದ ಹಿಡಿದು ಬ್ಯಾಂಕ್ ತಲುಪುವವರೆಗೂ ಏನೇನಾಗುತ್ತೆ ಅಂತ. ಅದಕ್ಕೆ ಈ ವಿಡಿಯೋನ ಕೊನೆ ತನಕ ಖಂಡಿತ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ ಒಂದು ಪ್ಲಾಸ್ಟಿಕ್ ನೋಟು ಮಾಡೋಕೆ ಎಷ್ಟೊಂದು ಟೆಕ್ನಾಲಜಿ ಮತ್ತೆ ಸೈನ್ಸ್ ಅಡಗಿದೆ ಅಂತ. ನೋಟಿನ ಕಥೆ ಶುರುವಾಗೋದು ಹೊಲದಿಂದಲ್ಲ, ಕೆಮಿಕಲ್ ಪ್ಲಾಂಟ್ ಇಂದ. ನಮ್ಮ ಕಾಗದದ ನೋಟುಗಳ ಕಥೆ ಹತ್ತಿಯಿಂದ, ಕಪಾಸು ಶುರುವಾಗುತ್ತೆ. ಆದ್ರೆ ಪ್ಲಾಸ್ಟಿಕ್ ನೋಟುಗಳ ಕಥೆ ಹಂಗಲ್ಲ, ಇದು ಕೆಮಿಕಲ್ ಪ್ಲಾಂಟ್ ಇಂದ ಶುರುವಾಗುತ್ತೆ. ಇಲ್ಲಿ ಒಂದು ಸ್ಪೆಷಲ್ ತರಹದ ಪಾಲಿಮರ್ ತಯಾರು ಮಾಡ್ತಾರೆ. ಅದನ್ನ ಬಯೋಕ್ಸಲಿ ಓರಿಯೆಂಟೆಡ್ ಪಾಲಿಪ್ರೊಪಿಲಿನ್ ಅಂತ ಕರೀತಾರೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬಿಒಪಿಪಿ. ಆದ್ರೆ ಇದು ಯಾವುದೇ ಮಾಮೂಲಿ ಪ್ಲಾಸ್ಟಿಕ್ ಅಲ್ಲವೇ ಅಲ್ಲ. ದುಡ್ಡು ಮಾಡೋಕೋಸ್ಕರನೇ ಇದನ್ನ ಸ್ಪೆಷಲ್ ಆಗಿ ರೆಡಿ ಮಾಡಲಾಗಿದೆ. ಇದ್ರ ಅಸಲಿ ಉದ್ದೇಶ ಏನಪ್ಪಾ ಅಂದ್ರೆ ಗಟ್ಟಿಮುಟ್ಟಾಗಿರಬೇಕು, ಫ್ಲೆಕ್ಸಿಬಲ್ ಆಗಿರಬೇಕು, ಜಾಸ್ತಿ ದಿನ ಬಾಳಿಕೆ ಬರಬೇಕು ಮತ್ತು ನಕಲಿ ನೋಟುಗಳನ್ನ ತಡೆಯೋ ಸೆಕ್ಯೂರಿಟಿ ಇರಬೇಕು. ದೊಡ್ಡ ದೊಡ್ಡ ರಿಯಾಕ್ಟರ್ ಟ್ಯಾಂಕುಗಳಲ್ಲಿ ಕಚ್ಚಾ ಕೆಮಿಕಲ್ಗಳನ್ನ ಹಾಕ್ತಾರೆ. ಟೆಂಪರೇಚರ್ ತಾಪಮಾನ ಜಾಸ್ತಿ ಮಾಡ್ತಾರೆ, ಪ್ರೆಷರ್ ಕಂಟ್ರೋಲ್ ಮಾಡ್ತಾರೆ. ಹೀಗೆ ಎಷ್ಟೋ ಗಂಟೆಗಳ ಪ್ರೊಸೆಸ್ ಆದ್ಮೇಲೆ ಸಣ್ಣ ಸಣ್ಣ ಪಾಲಿಮರ್ ಪೆಲೆಟ್ಸ್ ರೆಡಿಯಾಗುತ್ತೆ. ಇವು ನೋಡೋಕೆ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಕಾಳುಗಳ ತರ ಇರುತ್ತವೆ. ಆದ್ರೆ ಇದೇ ನಮ್ಮ ಫ್ಯೂಚರ್ ನೋಟಿನ ಮೊದಲ ರೂಪ. ಪ್ಲಾಸ್ಟಿಕ್ ಕಾಳುಗಳಿಂದ ಹಿಡಿದು ದೊಡ್ಡ ಶೀಟ್ ವರೆಗೆ. ಈಗ ಈ ಪಾಲಿಮರ್ ಪೆಲೆಟ್ಸ್ ನ ಇನ್ನೊಂದು ಫ್ಯಾಕ್ಟರಿಗೆ ಕಳುಹಿಸ್ತಾರೆ. ಅಲ್ಲಿ ಫಿಲ್ಮ್ ಮಾಡೋ ಪ್ರೊಸೆಸ್ ಶುರುವಾಗುತ್ತೆ. ದೊಡ್ಡ ದೊಡ್ಡ ಮಿಷನ್ಗಳು ಕಂಟಿನ್ಯೂಸ್ ಆಗಿ ಓಡ್ತಾ ಇರುತ್ತವೆ. 100 ಡಿಗ್ರಿ ಟೆಂಪರೇಚರ್ ನಲ್ಲಿ ಈ ಪಾಲಿಮರ್ನ ಕರಗಿಸ್ತಾರೆ. ಮೆಲ್ಲಗೆ ಇದು ಒಂದು ಗಟ್ಟಿ ಲಿಕ್ವಿಡ್ ದ್ರವ ರೂಪಕ್ಕೆ ಬರುತ್ತೆ. ಈಗ ಈ ಲಿಕ್ವಿಡ್ ನ ಒಂದು ಸ್ಪೆಷಲ್ ಡೈ ಮೂಲಕ ಹೊರಗೆ ಹಾಕ್ತಾರೆ. ಇದರಿಂದ ಒಂದು ಅಗಲವಾದ ಪ್ಲಾಸ್ಟಿಕ್ ಲೇಯರ್ ಪದರ ತಯಾರಾಗುತ್ತೆ. ಈ ಲೇಯರ್ ಸದ್ಯಕ್ಕೆ ತುಂಬಾ ದಪ್ಪ ಇರುತ್ತೆ. ಇದನ್ನ ರೋಲರ್ಗಳ ಮಧ್ಯೆ ಹಾಕಿ ಪಾಸ್ ಮಾಡ್ತಾರೆ, ಎಳಿತಾರೆ, ಹರಡ್ತಾರೆ ಮತ್ತು ತೆಳ್ಳಗೆ ಮಾಡ್ತಾರೆ. ತುಂಬಾ ಜಾಗರೂಕತೆಯಿಂದ ಮಾಡೋ ಈ ಪ್ರೊಸೆಸ್ನ ಬೈಆಕ್ಸಿಯಲ್ ಓರಿಯೆಂಟೇಶನ್ ಅಂತ ಕರೀತಾರೆ. ಇದರಲ್ಲಿ ಪ್ಲಾಸ್ಟಿಕ್ ನ ಉದ್ದ ಮತ್ತು ಅಗಲ ಎರಡು ಕಡೆನೂ ಎಳಿತಾರೆ. ಇದೇ ಪ್ರೊಸೆಸ್ ಈ ಪ್ಲಾಸ್ಟಿಕ್ ನ ಸಖತ್ ಸ್ಟ್ರಾಂಗ್ ಮಾಡುತ್ತೆ. ಈಗ ರೆಡಿಯಾಗೋ ಶೀಟ್ ಇದೆಯಲ್ಲ, ಅದು ನಾರ್ಮಲ್ ಪ್ಲಾಸ್ಟಿಕ್ ಗಿಂತ ತುಂಬಾ ದಿನ ಬಾಳಿಕೆ ಬರುತ್ತೆ. ಆದ್ರೆ ಇಷ್ಟಕ್ಕೆ ರೆಡಿಯಾದ ಶೀಟ್ ಡೈರೆಕ್ಟ್ ಆಗಿ ನೋಟು ಆಗಿಬಿಡಲ್ಲ. ಫಸ್ಟ್ ಅದನ್ನ ಟೆಸ್ಟ್ ಮಾಡ್ತಾರೆ. ಮಿಷನ್ಗಳು ಅದರ ದಪ್ಪ ಎಷ್ಟಿದೆ ಅಂತ ಅಳಿತವೆ. ಕ್ಯಾಮೆರಾಗಳು ಅದರ ಮೇಲ್ಭಾಗವನ್ನ ಸ್ಕ್ಯಾನ್ ಮಾಡ್ತವೆ. ಒಂದು ವೇಳೆ ಎಲ್ಲಾದರೂ ಒಂದು ಮೈಕ್ರಾನ್ ಅಷ್ಟು ಮಿಸ್ಟೇಕ್ ತಪ್ಪು ಇದ್ರೂ ಸಹ ಇಡೀ ಶೀಟ್ ಅನ್ನೇ ರಿಜೆಕ್ಟ್ ಆಗಿ ಬಿಡಬಹುದು. ಯಾಕಂದ್ರೆ ಈ ಕರೆನ್ಸಿ, ದುಡ್ಡು, ಜಗತ್ತಿನ ಎಲ್ಲಾ ತರಹದ ವಾತಾವರಣದಲ್ಲೂ ತಡೆದುಕೊಳ್ಳಬೇಕಾಗುತ್ತೆ. ಇಲ್ಲಿಯವರೆಗೂ ಆ ಶೀಟ್ ಪೂರ್ತಿ ಟ್ರಾನ್ಸ್ಪರೆಂಟ್, ಪಾರದರ್ಶಕ ಆಗಿರುತ್ತೆ. ನೀವು ಅದನ್ನ ನೋಡಿದ್ರೆ ಯಾವುದೋ ಪ್ಯಾಕೇಜಿಂಗ್ ಮಾಡೋ ಪ್ಲಾಸ್ಟಿಕ್ ತರ ಕಾಣಿಸುತ್ತೆ ವಿನಃ ನೋಟಿನ ತರ ಕಾಣಿಸಲ್ಲ. ಆದ್ರೆ ಇಲ್ಲಿರೋ ಸಮಸ್ಯೆ ಏನಪ್ಪಾ ಅಂದ್ರೆ, ಇಂಕ್ ಶಾಯಿ ಡೈರೆಕ್ಟ್ ಆಗಿ ಪ್ಲಾಸ್ಟಿಕ್ ಮೇಲೆ ಕೂರಲ್ಲ. ಅದಕ್ಕೆ ಮುಂದಿನ ಸ್ಟೆಪ್ ಶುರುವಾಗುತ್ತೆ. ಅದೇ ಸ್ಪೆಷಲ್ ಕೋಟಿಂಗ್. ಇಡೀ ಶೀಟ್ ಮೇಲೆ ಒಂದು ಸಣ್ಣ ತೆಳ್ಳಗಿನ ಲೇಯರ್ ಹಾಕ್ತಾರೆ. ಅದು ಎಷ್ಟೊಂದು ತೆಳ್ಳಗಿರುತ್ತೆ ಅಂದ್ರೆ ಕಣ್ಣಿಗೂ ಕಾಣಿಸಲ್ಲ. ಆದ್ರೆ ಇದೇ ಲೇಯರ್ ಮುಂದೆ ಹೋಗಿ ಕಲರ್ಸ್, ಬಣ್ಣ ಮತ್ತು ಡಿಸೈನ್ಗಳನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೆ. ಈಗ ಶೀಟ್ ಮೆಲ್ಲಗೆ ದುಡ್ಡಾಗೋಕೆ ರೆಡಿಯಾಗಿದೆ. ಈಗ ಈ ಶೀಟ್ ಹೈ ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸ್ಗೆ ತಲುಪುತ್ತೆ. ಇದು ಯಾವುದೇ ಸಾಮಾನ್ಯ ಪ್ರಿಂಟಿಂಗ್ ಪ್ರೆಸ್ ಅಲ್ಲವೇ ಅಲ್ಲ. ಇಲ್ಲಿ ಸೆಕ್ಯೂರಿಟಿ ಲೆವೆಲ್ ಎಷ್ಟೊಂದು ಹೈ ಇರುತ್ತೆ ಅಂದ್ರೆ ಪ್ರತಿಯೊಬ್ಬ ವರ್ಕರ್, ಕೆಲಸಗಾರನ ಮೇಲೂ ಕಣ್ಣಿಟ್ಟಿರುತ್ತಾರೆ. ಪ್ರತಿ ರೂಮಿನಲ್ಲೂ ಕ್ಯಾಮೆರಾಗಳಿರುತ್ತವೆ. ಒಂದೊಂದು ಶೀಟ್ಗೂ ಲೆಕ್ಕ ಇಟ್ಟಿರುತ್ತಾರೆ. ಯಾಕಂದ್ರೆ ಇಲ್ಲಿ ಪ್ರಿಂಟ್ ಆಗ್ತಿರೋದು ಸಾಧಾರಣ ಕಾಗದ ಅಲ್ಲ, ದುಡ್ಡು. ಫಸ್ಟ್ ಆಫ್ಸೆಟ್ ಪ್ರಿಂಟಿಂಗ್ ಶುರುವಾಗುತ್ತೆ. ದೊಡ್ಡ ದೊಡ್ಡ ಮಿಷನ್ಗಳು ಬ್ಯಾಕ್ಗ್ರೌಂಡ್ ಕಲರ್ ಪ್ರಿಂಟ್ ಮಾಡ್ತವೆ. ಕಷ್ಟವಾದ ಪ್ಯಾಟರ್ನ್ಗಳು, ಅಂಕುಡೊಂಕಾದ ಲೈನ್ಗಳು, ಸಣ್ಣ ಸಣ್ಣ ಡಿಸೈನ್ಗಳು, ಇವೆಲ್ಲ ನೋಡೋಕೆ ಚಂದ ಕಾಣಿಸುತ್ತವೆ. ಆದ್ರೆ ಇವುಗಳ ಅಸಲಿ ಕೆಲಸ ಏನಪ್ಪಾ ಅಂದ್ರೆ ನಕಲಿ ನೋಟುಗಳನ್ನ ತಡೆಯೋದು. ಇನ್ಮುಂದೆ ಮುಂದಿನ ಮಿಷನ್ಗಳು ಕೆಲಸ ಶುರು ಮಾಡ್ತವೆ. ಇಲ್ಲಿ ನಮ್ಮ ನ್ಯಾಷನಲ್ ಎಂಬ್ಲೆಮ್, ರಾಷ್ಟ್ರೀಯ ಲಾಂಛನ ಸೇರಿಸ್ತಾರೆ. ಮುಖ್ಯವಾದ ಪಿಕ್ಚರ್ಸ್, ಚಿತ್ರಗಳು, ನಂಬರ್ಸ್, ಭಾಷೆಗಳು ಮತ್ತು ನೋಟಿನ ಗುರುತನ್ನ ಪ್ರಿಂಟ್ ಮಾಡ್ತಾರೆ. ಪ್ರತಿಯೊಂದು ಕಲರ್ಗೂ ಒಂದೊಂದು ರೋಲ್ ಇರುತ್ತೆ. ಪ್ರತಿಯೊಂದು ಲೈನ್ಗೂ ಒಂದೊಂದು ಉದ್ದೇಶ ಇರುತ್ತೆ. ಇದು ಬರೀ ಡಿಸೈನ್ ಅಷ್ಟೇ ಅಲ್ಲ, ಇದು ಸೆಕ್ಯೂರಿಟಿಯ ಒಂದು ಲೇಯರ್.
ಈಗ ಬರೋ ಸ್ಟೆಪ್ ಇದೆಯಲ್ಲ, ಇದೇ ಪ್ಲಾಸ್ಟಿಕ್ ನೋಟುಗಳನ್ನ ಸ್ಪೆಷಲ್ ಮಾಡೋದು. ಅದೇ ಟ್ರಾನ್ಸ್ಪರೆಂಟ್ ವಿಂಡೋ, ಕಾಣಿಸುವ ಕಿಟಕಿ. ನೋಟಿನ ಕೆಲವು ಜಾಗಗಳನ್ನ ಪ್ರಿಂಟ್ ಮಾಡದೆ ಹೆಂಗೆ ಬಿಟ್ಟಿರುತ್ತಾರೆ. ನೀವು ನೋಟನ್ನ ಬೆಳಕಿಗೆ ಹಿಡಿದು ನೋಡಿದಾಗ ಆ ಜಾಗ ಪೂರ್ತಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇದೇ ವಿಂಡೋ ಒಳಗಡೆ ಹೆಚ್ಚಾಗಿ ಕಷ್ಟವಾದ ಪ್ಯಾಟರ್ನ್ಗಳನ್ನ ಮಾಡಿರುತ್ತಾರೆ. ಇನ್ನು ಕೆಲವು ದೇಶಗಳಲ್ಲಿ ಇಲ್ಲೇ ಹೋಲೋಗ್ರಾಮ್ ಕೂಡ ಹಾಕ್ತಾರೆ. ಇದೇ ಫೀಚರ್ ನಕಲಿ ನೋಟು ಮಾಡೋದನ್ನ ಸಖತ್ ಕಷ್ಟ ಮಾಡ್ಬಿಡುತ್ತೆ. ಇನ್ಮುಂದೆ ಮಿಷನ್ಗಳು ಎಂಥ ಅಕ್ಷರಗಳನ್ನ ಪ್ರಿಂಟ್ ಮಾಡ್ತವೆ ಅಂದ್ರೆ ಅವುಗಳನ್ನ ಮಾಮೂಲಿ ಕಣ್ಣುಗಳಿಂದ ನೋಡೋಕೂ ಆಗಲ್ಲ. ಇವುಗಳನ್ನ ಮೈಕ್ರೋ ಟೆಕ್ಸ್ಟ್ ಅಂತ ಕರೀತಾರೆ. ಇವುಗಳ ಹೈಟ್ ಎಷ್ಟೋ ಸಾರಿ 1 ಮಿಲಿಮೀಟರ್ಗಿಂತಲೂ ಕಮ್ಮಿ ಇರುತ್ತೆ. ಆದ್ರೆ ಇದೇ ಸಣ್ಣ ಸಣ್ಣ ಅಕ್ಷರಗಳು ನಕಲಿ ನೋಟುಗಳನ್ನ ಹಿಡಿಯೋಕೆ ಹೆಲ್ಪ್ ಮಾಡ್ತವೆ. ಯಾಕಂದ್ರೆ ಮಾಮೂಲಿ ಪ್ರಿಂಟರ್ಗಳಿಂದ ಇವುಗಳನ್ನ ಕರೆಕ್ಟ್ ಆಗಿ ಪ್ರಿಂಟ್ ಮಾಡೋಕೆ ಆಗಲ್ಲ. ಈಗ ನೋಟಿಗೆ ಇನ್ನೊಂದು ಸೆಕ್ಯೂರಿಟಿ ಫೀಚರ್ ಸೇರಿಸ್ತಾರೆ, ಅದೇ ಕಲರ್ ಶಿಫ್ಟಿಂಗ್ ಇಂಕ್. ನೋಟನ್ನ ನೇರವಾಗಿ ನೋಡಿದ್ರೆ ಒಂದು ಕಲರ್ ಕಾಣಿಸುತ್ತೆ, ಅದೇ ಸ್ವಲ್ಪ ಆಂಗಲ್ ಚೇಂಜ್ ಮಾಡಿ ನೋಡಿದ್ರೆ ಇನ್ನೊಂದು ಕಲರ್ ಕಾಣಿಸುತ್ತೆ. ಈ ಟೆಕ್ನಾಲಜಿ ಸಖತ್ ದುಬಾರಿ ಇರುತ್ತೆ, ಆದ್ರೆ ಇದೇ ನೋಟಿನ ಸೆಕ್ಯೂರಿಟಿಯನ್ನ ಎಷ್ಟೋ ಪಟ್ಟು ಹೆಚ್ಚು ಮಾಡುತ್ತೆ. ಇನ್ಮುಂದೆ ಬರೋದೇ ಇಂಟ್ಯಾಗ್ಲಿಯೋ ಪ್ರಿಂಟಿಂಗ್. ಇದು ಇಡೀ ಜಗತ್ತಿನಲ್ಲೇ ಅತ್ಯಂತ ಸ್ಪೆಷಲ್ ಪ್ರಿಂಟಿಂಗ್ ಟೆಕ್ನಿಕ್. ಸಖತ್ ಪ್ರೆಷರ್ ಹಾಕಿ ನೋಟಿನ ಮೇಲೆ ಇಂಕ್ ಹಚ್ಚಲಾಗುತ್ತೆ. ಇದರಿಂದ ನೋಟಿನ ಕೆಲವು ಭಾಗಗಳು ಉಬ್ಬಿದ ಹಾಗೆ ಅನಿಸ್ತವೆ. ನೀವು ನೋಟನ್ನ ಕೈಯಿಂದ ಮುಟ್ಟಿ ನೋಡಿದ್ರೆ ಆ ಉಬ್ಬಿರೋದು ಗೊತ್ತಾಗುತ್ತೆ. ಇದೇ ಫೀಲ್, ಅನುಭವ, ಅಸಲಿ ನೋಟನ್ನ ನಕಲಿ ನೋಟಿನಿಂದ ಬೇರೆ ಮಾಡಿ ತೋರಿಸೋದು. ಈಗ ಪ್ರತಿಯೊಂದು ನೋಟಿಗೂ ಅದದ್ದೇ ಆದ ಒಂದು ಐಡೆಂಟಿಟಿ, ಗುರುತು ಕೊಡ್ತಾರೆ, ಅದೇ ಸೀರಿಯಲ್ ನಂಬರ್. ಜಗತ್ತಿನಲ್ಲಿ ಯಾವುದೇ 2 ಅಸಲಿ ನೋಟುಗಳು ಒಂದೇ ನಂಬರ್ನಲ್ಲಿ ಇರೋಕೆ ಸಾಧ್ಯನೇ ಇಲ್ಲ. ಸ್ಪೆಷಲ್ ಮಿಷನ್ಗಳು ಲಕ್ಷಾಂತರ ನಂಬರ್ಗಳನ್ನ ಬ್ಯಾಕ್ ಟು ಬ್ಯಾಕ್ ಪ್ರಿಂಟ್ ಮಾಡ್ತವೆ ಮತ್ತು ಪ್ರತಿಯೊಂದು ನಂಬರ್ ರೆಕಾರ್ಡ್ ಕೂಡ ಇಡ್ತಾರೆ. ಇನ್ಮುಂದೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸ್ಟೆಪ್ ಶುರುವಾಗುತ್ತೆ, ಅದೇ ಕ್ವಾಲಿಟಿ ಕಂಟ್ರೋಲ್. ಸಾವಿರಾರು ಕ್ಯಾಮೆರಾಗಳು ಪ್ರತಿಯೊಂದು ನೋಟಿನ ಫೋಟೋ ತಗೋತವೆ. ಕಂಪ್ಯೂಟರ್ ಅದರ ಒಂದೊಂದು ಪಿಕ್ಸೆಲ್ ಅನ್ನ ಚೆಕ್ ಮಾಡುತ್ತೆ. ಕಲರ್ ಸ್ವಲ್ಪ ಚೇಂಜ್ ಇದ್ರು, ಯಾವುದಾದ್ರೂ ಅಕ್ಷರ ಮಸುಕಾಗಿದ್ರು ಅಥವಾ ಒಂದು ಸೆಕ್ಯೂರಿಟಿ ಫೀಚರ್ ಮಿಸ್ ಆಗಿದ್ರು ಸಹ ಆ ನೋಟನ್ನ ತಕ್ಷಣ ಸೈಡಿಗೆ ಎತ್ತಿ ಹಾಕ್ತಾರೆ. ಇಲ್ಲಿಯವರೆಗೂ ನೋಟುಗಳು ದೊಡ್ಡ ದೊಡ್ಡ ಶೀಟ್ಗಳಲ್ಲೇ ಇರುತ್ತವೆ. ಈಗ ಅವನ್ನ ಕಟ್ ಮಾಡ್ತಾರೆ. ಲೇಸರ್ ತರಹದ ಪಕ್ಕಾ ಕರಾರುವಾಕ್ ಮಿಷನ್ಗಳು ಕೆಲವೇ ನಿಮಿಷಗಳಲ್ಲಿ ಒಂದು ದೊಡ್ಡ ಶೀಟನ್ನ 10 ನೋಟುಗಳಾಗಿ ಕಟ್ ಮಾಡಿಬಿಟ್ಟವೆ. ಈಗ ಫಸ್ಟ್ ಟೈಮ್ ಅವು ನೋಡೋಕೆ ಅಸಲಿ ದುಡ್ಡಿನ ತರ ಕಾಣಿಸ್ತವೆ. ಆದ್ರೆ ಕಥೆ ಇಷ್ಟಕ್ಕೆ ಮುಗಿಯಲ್ಲ ಗುರು. ಈಗ ನೋಟುಗಳ ಅಸಲಿ ಪರೀಕ್ಷೆ ಶುರುವಾಗುತ್ತೆ. ಸಾವಿರಾರು ಸಲ ಮಡಚೋದು, ನೀರಿನಲ್ಲಿ ಅದ್ದೋದು, ಧೂಳಿನಲ್ಲಿ ಇಡೋದು, ಬಿಸಿಲಲ್ಲಿ ಇಡೋದು, ಚಳಿಯಲ್ಲಿ ಇಡೋದು, ಉಜ್ಜೋದು, ಕೆಮಿಕಲ್ ಟೆಸ್ಟ್ ಮಾಡೋದು, ಹೀಗೆ ಎಲ್ಲಾ ತರಹದ ಟೆಸ್ಟ್ಗಳನ್ನ ಮಾಡ್ತಾರೆ. ಯಾಕಂದ್ರೆ ಈ ದುಡ್ಡು ಎಷ್ಟೋ ವರ್ಷಗಳ ಕಾಲ ಬಾಳಿಕೆ ಬರಬೇಕಲ್ವಾ. ಆಮೇಲೆ ನೋಟುಗಳನ್ನ ಎಣಿಸ್ತಾರೆ, ಬಂಡಲ್ ಮಾಡ್ತಾರೆ, ಸ್ಪೆಷಲ್ ಆಗಿ ಪ್ಯಾಕ್ ಮಾಡಿ ಸೆಕ್ಯೂರ್ ಆಗಿರೋ ಕಂಟೈನರ್ಗಳಲ್ಲಿ ಇಡ್ತಾರೆ. ಆಮೇಲೆ ಫುಲ್ ಸೆಕ್ಯೂರಿಟಿ ಮಧ್ಯೆ ಇವುಗಳನ್ನ ಸೆಂಟ್ರಲ್ ಬ್ಯಾಂಕ್ಗೆ, ಕೇಂದ್ರ ಬ್ಯಾಂಕ್ ತಲುಪಿಸ್ತಾರೆ. ಅಲ್ಲಿಂದ ಲೋಕಲ್ ಬ್ಯಾಂಕುಗಳಿಗೆ, ಅಲ್ಲಿಂದ ಎಟಿಎಂಗಳಿಗೆ ಬರುತ್ತೆ. ಒಂದು ದಿನ ನೀವು ಎಟಿಎಂ ಇಂದ ದುಡ್ಡು ಡ್ರಾ ಮಾಡಿದಾಗ ಅಥವಾ ಯಾವುದಾದ್ರೂ ಅಂಗಡಿಯಲ್ಲಿ ಚಿಲ್ಲರೆ ತಗೊಂಡಾಗ ನಿಮ್ಮ ಕೈಗೆ ಒಂದು ಪ್ಲಾಸ್ಟಿಕ್ ನೋಟು ಸಿಗುತ್ತೆ. ಆದ್ರೆ ನಿಮ್ಮ ಕೈ ಸೇರೋಕು ಮುಂಚೆ ಅದು ಸಾವಿರಾರು ಕಿಲೋಮೀಟರ್ ಜರ್ನಿ ಮಾಡಿ ಬಂದಿರುತ್ತೆ. ಕೆಮಿಸ್ಟ್ರಿ, ಎಂಜಿನಿಯರಿಂಗ್, ಪ್ರಿಂಟಿಂಗ್ ಟೆಕ್ನಾಲಜಿ ಮತ್ತು ಎಷ್ಟೋ ಸೆಕ್ಯೂರಿಟಿ ಟೆಸ್ಟ್ಗಳನ್ನ ಪಾಸ್ ಮಾಡಿ ಬಂದಿರುತ್ತೆ. ಅದಕ್ಕೆ ಮುಂದಿನ ಸಾರಿ ನಿಮ್ಮ ಕೈಗೆ ಏನಾದ್ರೂ ಪಾಲಿಮರ್, ಪ್ಲಾಸ್ಟಿಕ್ ನೋಟು ಸಿಕ್ಕ್ರೆ ಅದನ್ನ ಬರೀ ಒಂದು ನೋಟು ಅಂತ ಅನ್ಕೋಬೇಡಿ. ಅದು ಮಾಡರ್ನ್ ಸೈನ್ಸ್ ನ ಒಂದು ಸಣ್ಣ ಚಮತ್ಕಾರ. ಈ ಟೆಕ್ನಾಲಜಿ ನಮ್ಮ ದುಡ್ಡನ್ನ ಇನ್ನೂ ಸೇಫ್ ಆಗಿ, ಜಾಸ್ತಿ ದಿನ ಬಾಳಿಕೆ ಬರೋ ಹಾಗೆ ಮತ್ತು ನಕಲಿ ನೋಟುಗಳಿಂದ ದೂರ ಇಡೋಕೆ ಹೆಲ್ಪ್ ಮಾಡುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಕಾಮೆಂಟ್ ಮಾಡಿ ತಿಳಿಸಿ, ನಮ್ಮ ಭಾರತದಲ್ಲೂ ಪೂರ್ತಿಯಾಗಿ ಪ್ಲಾಸ್ಟಿಕ್ ನೋಟುಗಳನ್ನ ತರಬೇಕಾ ಬೇಡವಾ?